ಇವಾಗ ರೈತರ ಸಮಸ್ಯೆ ಮಾತಾಡ್ಬೇಕಾ? ಇಲ್ಲ, ಒಂದು ನಿಮಿಷ. ನೀವೇ ಜಗಳ ಆಡ್ತೀರಿ, ಅವ್ರ ಪ್ರಶ್ನೆ ನಾವು ಉತ್ತರ ಕೊಡ್ಲೇಬೇಕು. ಅಲ್ಲ, ಅದನ್ನ ಹೇಳಿ ಅದಕ್ಕೆ ಉತ್ತರ ಕೊಡ್ಬೇಕ ಬೇಡ? ರೈತರಿದಾರಲ್ಲ, ದೇವನಹಳ್ಳಿ ರೈತರು 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ರು. ಅದು ಹಿಂದಿನ ಸರ್ಕಾರ ಒಂದು ಹೊರಡಿಸಿತ್ತು. ನಾನು ಹೋದೆ. ಎಲ್ರು ಅಂದ್ರು ನೀನು ಬರೀ ಬಿಜೆಪಿ ಬೈತೆ, ಅದು ಕಾಂಗ್ರೆಸ್ ಆದ್ರೂ ಬೈತೀನಿ ನಾನು. ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹತ್ರ ಹೋದೆ ನಾನು, ಅವ್ರನ್ನ ಕರ್ಕೊಂಡು. ನೋಡಿ, ನೀವು ವಿರೋಧ ಪಕ್ಷದವ್ರ ನಾಯಕರಾಗಿದ್ದಾಗ ಈ ಸಮಸ್ಯೆಯನ್ನ ಬಗೆಹರಿಸ್ತೀರಿ ಅಂದ್ರು. ಗಾಯ ವಾಸಿ ಮಾಡ್ತೀನಿ ಅಂತ ಮಾತು ಕೊಟ್ಟು ನೀವೇ ಈ ಗಾಯ ಮಾಡಿದ್ರೆ ಹೆಂಗೆ ಅಂತ. ಇಲ್ಲಪ್ಪ, ಅದು ಫಾರ್ಮ್ ಆಗಿದೆ, ಹಂಗೆಲ್ಲ ಬಿಡಕ್ಕಾಗಲ್ಲ ಸಿದ್ದರಾಮಣ್ಣ. ರೈತರ ಹೋರಾಟ ಇದು. ನಾನು ಅವ್ರ ಪರವಾಗಿ ನಿಲ್ತೀನಿ. ನಾನು ಡೆಲ್ಲಿಗೆ ಹೋದೆ, ಪಾರ್ಲಿಮೆಂಟರಿ ಸಬ್ಜೆಕ್ಟ್ ನಲ್ಲಿ ಕುಂತ್ಕೊಂಡೆ, ರಾಹುಲ್ ಗಾಂಧಿಗೆ ಒತ್ತಾಯ ತಂದೆ, ಮೇಧಾ ಪಾಟ್ಕರ್ ಜೊತೆ ಕೂತ್ಕೊಂಡೆ. ಅದನ್ನು ಫೈನಲಿ ಆ 1700 ಎಕರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಏನ್ ಅನ್ಕೊಂಡ್ರು, ಹೊರಗಡೆ ನಿಂತ್ಕೊಂಡು ನೀವು ಒಳಗಡೆ ಬನ್ನಿ ಮಾತಾಡಿದ್ರೆ, ಇಲ್ಲ ನಾನು ರೈತರ ಜೊತೆನೆ ಬರ್ತೀನಿ ಅಂದೆ. ಅದನ್ನ ಗೆದ್ದು ಅವರಿಗೆ ಒಪ್ಪಡಿಸಿ ನನ್ನ ಕೆಲಸ ಮುಗೀತು. ಹೋಗ್ಬೇಕಿಲ್ಲ, ಬರ್ತಾ ಇದೆ ಈಗೆಲ್ಲ, ಹೋಗ್ಬೇಕಲ್ಲ ರೀ. ನನ್ನೇ ನಡೀತಿದ್ರೆ ಹೋಗ್ಬೇಕ್ರಿ. ನಾನು ನೋಡಿ, ಒಂದ್ ನಿಮಿಷ ನೋಡಿ, ಯಾಕೆ ಕೇಳ್ತಿದ್ರಿ ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀನಿ. ಒಂದ್ ನಿಮಿಷ. ನನ್ನ ಮೇಲೆ ಒಂದು ಆಪಾದನೆ ಇದೆ, ಬರೀ ಬಿಜೆಪಿನ ಪ್ರಶ್ನೆ ಮಾಡ್ತೀನಿ ಅಂತ. ಅದಕ್ಕೆ ಈ ಪ್ರಶ್ನೆ ಬರ್ತಾ ಇದೆ. ನಾನು ಬಿಜೆಪಿನ ಪ್ರಶ್ನೆ ಮಾಡ್ತೀನಿ. ಕರ್ನಾಟಕದಲ್ಲಿ ರೈತರ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಜಗಳ ಆಡಿ ನಿಂತು ಫೈಟ್ ಮಾಡಿದೆ. ನಮ್ಮ ತೆಲಂಗಾಣದಲ್ಲಿ ಯಾರು ಕರ್ನಾಟಕ ಸರ್ಕಾರ ಅಲ್ಲಿಯ ಯೂನಿವರ್ಸಿಟಿಯ ಲ್ಯಾಂಡ್ ತಗೊಂಡ್ರೆ ಹೋಗಿ ಧರಣಿ ಕೂತು ಜಗಳ ಆಡಿ ಸರಿ ಮಾಡಿದೆ. ಕೇರಳದ ಲೆಫ್ಟ್ ಸರ್ಕಾರ ವೈನಾಡ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ಸ್ಟೇಟ್ ಬ್ಯಾಂಕ್ಗಳು ಮಿಕ್ದವರೆಲ್ಲ ಆಶ್ರಯ ಸ್ಪೇಸ್ ನಲ್ಲಿ ಇದ್ದಾಗ ಅಲ್ಲಿಗೆ ನಮ್ಮ ಲೋನ್ಗಳು ವಾಪಸ್ ಕೊಡಿ ಅಂತ ಬಂದರು. ಅಲ್ಲಿ ಸರ್ಕಾರದ ವಿರುದ್ಧ ಜಗಳಾಡಿ ಸರ್ಕಾರ ಮನ್ನಾ ಮಾಡೋ ಹಾಗೆ ಮಾಡಿದ್ರೆ, DMK ಸರ್ಕಾರ ಇರ್ಬೇಕಾದ್ರೆ ತೂತುಕುಡಿ ಶೂಟಿಂಗ್ ಇನ್ಸಿಡೆಂಟ್ ಇರ್ಬೋದು, ಆ ಸರ್ಕಾರದ ವಿರುದ್ಧ ಇರ್ತೀವಿ. ಅದು ಯಾರಿಗೂ ಗೊತ್ತಾಗಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾನು ನಿರಂತರವಾದ ವಿರೋಧ ಪಕ್ಷ ಅಂತಾನೆ ಹೇಳ್ತಾರೆ. ಅದನ್ನ ನಾಳೆ ಬಿಡದಿ ಪ್ರಾಬ್ಲಮ್, ಜನ ಸಮಸ್ಯೆ ಇದ್ರೆ ಹೋಗ್ಬೇಕ್ರಿ. ನಾವು ನ್ಯೂಟ್ರಲ್, ಅನ್ಯಾಯ ಆದ್ರೆ ಹೋಗ್ಬೇಕು. ಒಂದು, ಇದಕ್ಕೆ ಯಾಕೆ ಹೋಗ್ತಿಲ್ಲ, ಇದಕ್ಕೆ ಯಾಕೆ ಹೋಗ್ಲಿಲ್ಲ, ಅದಕ್ಕೂ ಉತ್ತರ ಕೊಡಿ. ಈ ತರ ಕೇಳಬೇಡಿ. ನನ್ನಿಂದ ಸಾಧ್ಯವಾಗದಕ್ಕೆ ನಾನು ಹೋಗ್ತೀನಿ, ನೀವು ಬನ್ನಿ. ಒಬ್ಬನೇ 10 ಪ್ರಶ್ನೆ ಮಾಡೋಕ್ಕಾಗಲ್ವಲ್ಲ. ಸೊ ನ್ಯೂಟ್ರಾಲಿಟಿ ಅಂದ್ರೆ ಏನು? ಸಿದ್ದರಾಮಯ್ಯನವ್ರನ್ನೂ ಪ್ರಶ್ನಿಸುವ, ಕಾಂಗ್ರೆಸ್ CPIನೂ ಪ್ರಶ್ನಿಸುವ, ಬಿಜೆಪಿನೂ ಪ್ರಶ್ನಿಸುವ. ಯಾರು ಸರ್ಕಾರದಲ್ಲಿದ್ದಾರೆ ಅವ್ರನ್ನೇ ಪ್ರಶ್ನೆ ಮಾಡಬೇಕು. ಹೌದು, ಬಿಡದಿ ವಿಷಯ ಇರ್ರಿ. ಒಂದ್ ನಿಮಿಷ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಡೇಟ್ ಎಲ್ಲ ಹೇಳಕ್ ಅದು ನೋಡ್ಬೇಕ್ರಿ. ನಾನೀಗ ಇಶ್ಯೂ ಏನು ಏನಾಗ್ತದೆ ನೋಡ್ಬೇಕು. ಸುಮ್ಮನೆ ಹಂಗಲ್ಲ. ಯಾರು ನಿಂತಿದ್ದಾರೆ, ಒಂದು ಹೋರಾಟಕ್ಕೆ ನಿಂತವ್ರು ಮಾರ್ಕೊಳ್ಳೋರಾದ್ರೆ ಹೋಗಿ ನಿಂತ್ಕೋಬಾರ್ದು. ನಾನು ಕಾಯ್ತೀನಿ. ನಿಮಗೆ ಗೊತ್ತಿಲ್ಲ, ರಾಜ್ಯಕ್ಕೆ ವಿರುದ್ಧ ಹೋರಾಡ್ತಾ ಇರ್ತಾರೆ, ಅವ್ರದ್ರ ನಿಂತ್ಕೊಂಡ್ರೆ ಟಕ್ಕಂತ ಮಾರ್ಕೊಂಡ್ಬಿಡ್ತಾರೆ. ಸೊ ಅವ್ರ ಜೆನ್ಯುನಿಟಿ ಏನೋ. ಈವನ್ ಇದರ ಸಮಸ್ಯೆ ಯಾವ್ದು, ಅವರು ದೇವನಹಳ್ಳಿ ರೈತರಿದ್ದಾಗ ನೀನ್ ದೇವನಹಳ್ಳಿ ರೈತರು ನೀವು ಮುಂದಿರಿ ಅಂದೆ. ನನಗೆ ಟೈಮ್ ಬೇಕೋ, ಸೇರ್ಕೊಳ್ತೀನಿ. ಅದರಲ್ಲಿ ನಾನು 2 ನಿಮಿಷ ಸ್ಟಡಿ ಮಾಡಬೇಕು ಹೋಗೋಕ್ ಮುಂಚೆ. ಸುಮ್ಮನೆ ಹೋಗಿ ದುಮ್ಕ ಅಲ್ಲ, ಸ್ಟಡಿ ಮಾಡ್ತೀನಿ.